ಗೈಸ್, ಇವಳು ನನ್ನ ಇನ್ನೊಬ್ಳು ಸಿಸ್ಟರ್ ಭಾಗ್ಯ, ಹಾಗೆ ಇವಳು ಇನ್ನೊಬ್ಳು ಸಿಸ್ಟರ್ ಚಂದು. Hello guys, welcome to VJ Vlogs. Yes, I am Veena Janu and I am from Hospet. Yes, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಳು ನನ್ನ ತಂಗಿ ಜಾಹ್ನವಿ KM. ವೆಲ್ಕಮ್ ಜಾಹ್ನವಿ. ಹಾಯ್. ಓಕೆ, ಇವತ್ತು ನಾನು ಮತ್ತು ನಮ್ಮ ತಂಗಿ ಜಾಹ್ನವಿ ಅವರು ಇಬ್ಬರು ಸೇರಿ ಪಾಲಕ್ ರೈಸ್ನ ಮಾಡ್ತಾಯಿದ್ವಿ. ಆದರೆ ಇನ್ನು ಸ್ವಲ್ಪ ಹೊತ್ತಿಗೆ ಇವಳು ಟ್ಯೂಷನಿಗೆ ಹೋಗ್ಬಿಡ್ತಾಳೆ, ಅವಳಿಗೋಸ್ಕರ ನಾನು ಆಮೇಲೆ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಓಕೆ? ಎಸ್. ಅಡುಗೆ ಚೆನ್ನಾಗಿ ಮಾಡ್ತೀನ ಇಲ್ಲ? ಹ್ಞೂ, ಚೆನ್ನಾಗಿ ಮಾಡ್ತಾರೆ. ನಾನು ಮಾಡೋ ಅಡುಗೆಯಲ್ಲಿ ಯಾವ್ದು ನಿನಗಿಷ್ಟ? ಪಲಾವ್. ಎಸ್, ನಾನು ರೈಸ್ ಸ್ಪೆಷಲಿಸ್ಟ್. ಸ್ವೀಟ್ಸ್ ಅಷ್ಟು ಚೆನ್ನಾಗಿ ಬರಲ್ಲ, ರೈಸ್ ಮಾಡ್ತೀನಲ್ಲ ಜನ. ನೆಕ್ಸ್ಟ್ ಹಾಗೆ ಉಪ್ಪಿಟ್ಟು ರೈಸ್ ಮಾಡ್ತಾರೆ ನಮ್ಮ ಅಕ್ಕ. ಎಷ್ಟು ಚೆನ್ನಾಗಿ ಮಾಡ್ತಾ ಗೊತ್ತಾ? ಅಕ್ಕಿ ಉಪ್ಪಿಟ್ಟು ರೈಸ್. ಎಸ್, ಅದನ್ನು ರೆಸಿಪಿ ನಿಮ್ಗೆ ತೋರಿಸ್ತೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ಒಂದು ಈವ್ನಿಂಗ್ ದಿನಾಚರಣೆ ಹೇಗಿರುತ್ತೆ, ಈವ್ನಿಂಗ್ ಹೇಗೆ ಟೈಮ್ ಪಾಸ್ ಮಾಡ್ತೀವಿ, ಏನು ಸ್ಪೆಷಲ್ ಇವತ್ತು ಅನ್ನೋದು ಈ ಒಂದು ವ್ಲಾಗಲ್ಲಿ ನೀವು ನೋಡ್ಬೋದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮ್ಲಿಗೆ ನನ್ನ ಒಂದು ಚಾನಲ್ನ ಶೇರ್ ಮಾಡಿ. ಎಸ್, ತಡ ಮಾಡಿದೆ, ಪಾಲಕ್ ರೈಸ್ನ ಮಾಡೋಣ ಬನ್ನಿ. ಗೈಸ್, ಇವಳು ನನ್ನ ಇನ್ನೊಬ್ಳು ಸಿಸ್ಟರ್ ಭಾಗ್ಯ, ಹಾಗೆ ಇವಳು ಇನ್ನೊಬ್ಳು ಸಿಸ್ಟರ್ ಚಂದು, ಅವಳು ರೆಗ್ಯುಲರ್ ಜ್ಯೋತಿ. ನನ್ನ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ವೆಲ್ಕಮ್ ಭಾಗ್ಯ. ಥ್ಯಾಂಕ್ ಯು. ವೆಲ್ಕಮ್ ಚಂದು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ VJ Vlogs. ಅಡುಗೆ ಮಾಡಬೇಕು. ಸೊ ಮೊದಲೇದಾಗಿ ನಾನೊಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟು ಪಾಲಕ್ನ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಏಕೆ ಕುದಿಸ್ಕೊಳ್ಳೋದು ಅಂತ ಅಂದರೆ, ಅದು ಕುದ್ರೆ ಮಿಕ್ಸಿಗೆ ಗ್ರೈಂಡ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಅದರಲ್ಲಿ ಏನಾದರೂ ಮಣ್ಣು ಅದೇನಾದರೂ ಇತ್ತು ಅಂತಂದರೆ ಅದು ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಒಂದೆರಡು ಕುದಿ ಬರೋವರೆಗೂ ನಾನು ಪಾಲಕ್ನ ಕುದಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಅದಾದಮೇಲೆ ಚೆನ್ನಾಗಿ ಕುದ್ದಿದೆ ಅಂತ ಆದಮೇಲೆ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ನಾನು ಈ ಪಾಲಕ್ ರೈಸ್ನ ಮಾಡಲಿಕ್ಕೆ ಯಾವ್ಯಾವ ತರಕಾರಿ ಹೆಚ್ಕೊಂಡಿದ್ದೀನಿ ಅಂತಂದರೆ, ಟೊಮೆಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೀನ್ಸು, ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆನೂ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ನಾನು ಪಾಲಕ್ ಪೇಸ್ಟ್ ಮಾಡೋಕ್ಕಾರೆ ಅದರಲ್ಲಿ ಯೂಸ್ ಮಾಡ್ತೀನಿ. ಹಾಗೆ ಪಲಾವ್ಗೆ ಬೇಕಾಗಿರುವಂತಹ ಎಲ್ಲ ಸ್ಪೈಸಸ್ನ ತೊಗೊಂಡು ಪಾತ್ರೆನ ತೊಗೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ತಗೊಂಡಿರುವಂಥ ಎಲ್ಲ ಸ್ಪೈಸಸ್ನು ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಅದು ಫ್ರೈ ಆಗ್ತಿದ್ದಂಗೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ, ಮೆಣಸಿನ್ಕಾಯಿ, ಬೀನ್ಸ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಆಲೂಗಡ್ಡೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲನೂ ಫ್ರೈ ಮಾಡಲಿಕ್ಕೆ 1-2-3 ನಿಮಿಷ ಬಿಡ್ತಾಯಿದ್ದೀನಿ. ಇದೆಲ್ಲನೂ ಫ್ರೈ ಆದಮೇಲೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಫ್ರೈ ಆಗಲಿಕ್ಕೆ ಒಂದು 2 to 3 ಮಿನಿಟ್ಸ್ನ ಬಿಟ್ಟು, ಅದು ಫ್ರೈ ಆಗಿದೆ ಅಂತ ಆದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಪಾಲಕ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಪಾಲಕ್ ಮತ್ತು 1-2 ಚಕ್ಕೆ, ಒಂಚೂರು ಲವಂಗ, ಹಾಗೆ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದು ಫ್ಲೇವರ್ ಬರಲಿ ಅಂತ. ಸೊ ಅದು ಎಲ್ಲನೂ ಬೆಂದಮೇಲೆ, ಅಂದರೆ ಹಸಿ ವಾಸನೆ ಹೋದ್ಮೇಲೆ, ನಾನು ಎಷ್ಟು ಅಕ್ಕಿ ತಗೊಂಡಿದ್ನಲ್ಲ ಅದಕ್ಕೆ 2:1 ಅನ್ನಂಗೆ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಸೊ ಈ ನೀರು ಒಂದು ಕುದಿ ಬಂದಮೇಲೆ ನಾನು ಅಕ್ಕಿ ಹಾಕಿ ಉಪ್ಪು ಹಾಕಿ, ಒಂದು ಕುದಿ ಬಂದಮೇಲೆ ಉಪ್ಪೆಲ್ಲನೂ ಸರಿಯಾಗಿದ್ದೀನ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ 10 ಮಿನಿಟ್ಸ್ ನಾನು ದಮ್ ಕಟ್ಟಿ ಬಿಡ್ತೀನಿ. ಸೊ ಅಲ್ಲಿಗೆ ನಮ್ಮ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ರೆಡಿಯಾಗಿರುತ್ತೆ. ನಾನು ಮಾಡಿದಂಥ ಪಾಲಕ್ ರೈಸ್ ರೆಡಿಯಾಗಿದೆ. ನಮ್ಮ ಜಾನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದಾಳೆ ಊಟ ಮಾಡೋಕ್ಕಂತ. ಫಸ್ಟು ಅವಳೇ ಟೇಸ್ಟ್ ಮಾಡಿ ಹೆಂಗಿದ್ದಾಳೆ ಅಂತ ಹೇಳ್ತಾಳೆ. ನೋಡಮ್ಮ, ನೀ ಎಷ್ಟು ಚೆನ್ನಾಗಿ ಮಾಡಿದ್ದೀರ. ಪಾಲಕ್ ಪಲಾವ್ ತಿನ್ನೋ ಟೈಮ್ ಇದು, ತಿನ್ನೋದು ಬನ್ನಿ.
ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಮನೆಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರು ಲೈಕ್ ಮಾಡಿಲ್ಲ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಬಾಯ್.